ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಅನ್ನುವ ಅಹಂಕಾರ ಇಟ್ಟುಕೊಂಡ ನೀನು ದೇವಸ್ಥಾನಕ್ಕೆ ಹೋದ್ರೆ ಫಲ ಕೊಡೋದಿಲ್ಲ. ಅದಕ್ಕೆ ಗರ್ಭಗುಡಿ ಯಾಕೆ ಸಣ್ಣದು ಮಾಡಿರ್ತಾರ ಅಂತ ಕೇಳಿದ್ರೆ ಬಾಗಿ ಬಾ. ನೀನು ಏನೇ ಇದ್ರೂ ಹೊರಗಿಟ್ಟು ನನ್ನಲ್ಲಿ ಬಾಗಿ ಬಾ, ಅದನ್ನೆಲ್ಲ ಹೊರಗಿಡು, ನಾನು ಕೊಟ್ಟ ಭಿಕ್ಷೆ ನಿನಗದು ಭಗವಂತ ಹೇಳ್ತಾನೆ. ಎಷ್ಟು ನಾನು ಅನ್ನುವಂಥ ಅಹಂಕಾರ ಎಲ್ಲಿಗೆ ಹೋದ ಮುಟ್ಟಿಸ್ತದ ಗೊತ್ತಿಲ್ಲ. ಒಬ್ಬ ಶ್ರೀಮಂತರ ಹೆಣ್ಣುಮಗಳು ನವಲಗುಂದ ನಾಗಲಿಂಗಪ್ಪ ಅವರು, ಇದು ನಡೆದಂಥ ಘಟನೆ ಪವಾಡ, ಮಹಾತ್ಮರು ಮಾಡಿದ್ದು ಪವಾಡ. ಅವರು ನಡೆದದ್ದೇ ದಾರಿ, ನುಡಿದದ್ದೇ ವೇದ, ಅವರು ಮಾತಾಡಿದ್ದೇ ವಾಕ್ಯ. ಆ ನವಲಗುಂದ ನಾಗಲಿಂಗಪ್ಪ ಅವರು ಬಹಳ ಉಗ್ರ ತಪಸ್ವಿಗಳು. ಏನು ಮಾತಾಡ್ತಿದ್ರು ಹುಷಿ ಹೊಕ್ಕಿದ್ದಿಲ್ಲ. ಊರು ಹೊರಗೆ ಮನೆ ಇತ್ತು ನವಲಗುಂದದೊಳಗೆ. ಊರು ಹೊರಗೆ ಮನೆ, ತೋಟದೊಳಗೆ ಬಿಲ್ಡಿಂಗ್ ಕಟ್ಸಿದ್ರು. ಶ್ರೀಮಂತರ ಮನೆತನ, ಮಕ್ಕಳಿದ್ದಿದ್ದಿಲ್ಲ ತಾಯಿಗೆ. ಗಂಡಗೆ ಹೇಳಿದ್ಲು, ನಿಮ್ಮ ನಾಗಲಿಂಗಪ್ಪ, ನಮ್ಮ ನಾಗಲಿಂಗಪ್ಪ ಅನ್ಲಿಲ್ಲಕ್ಕೆ ನಿಮ್ಮ ನಾಗಲಿಂಗಪ್ಪ ಅಂದ್ಲು. ಅಂದ್ರೆ ನಾನು ಅನ್ನೋ ಅಹಂಕಾರ ಎಲ್ಲಿಗೆ ಹೋದ್ ಮುಟ್ಟಿಸ್ತದ ಅನ್ನೋದು ಹೇಳಕತ್ತೀನಿ ನಿಮಗೆ. ನಾಗಲಿಂಗಪ್ಪ ಅಜ್ಜ ಬೇಡಿದವ್ರಿಗೆ ಬೇಡಿದ್ದು ಕೊಡ್ತಾನಂತ, ನನಗೂ ಮಕ್ಕಳಿಲ್ಲ, ಮದುವೆಯಾಗಿ 12 ವರ್ಷ ಆಗ್ಯದ, ಹೋಗು ನಡಿ ಅಂತ ಗಂಡಿಗೆ ಹೇಳಿದ್ಲು. ಆಯಿತು ಅಂದ. ಈಕಿ 3 ತಾಸು ರೆಡಿ ಆದ್ಲು ಹೆಣ್ಮಗಳು. ಅದಕ್ಕೆ ನಾ ಪದೇ ಪದೇ ಹೇಳ್ತಿರ್ತೀನಿ, ಕನ್ನಡಿ ಮುಂದೆ ನಿಂತ ಸ್ತ್ರೀ, ಮೈಕಿನ ಮುಂದೆ ನಿಂತ ಶಾಸ್ತ್ರಿ, ಇವರಿಗಿಲ್ಲ ಸಮಯದ ಖಾತ್ರಿ ಅಂತ. ಇವ್ರಿಗೆ ಸಮಯ ಅನ್ನೋದೇ ಗೊತ್ತಿರಂಗಿಲ್ಲ. ಕನ್ನಡಿ ಮುಂದೆ ನಿಂತರ ಅಂದ್ರೆ ಇವ್ರು ಹೊರಗೆ ಗಂಡುಗಳು ಹಾರ್ನ್ ಹೊಡೆದದ್ದು. ಆತಿಲ್ಲೋ ಬಾ ಅಂತ ಗಂಡು ಅಂತಿರ್ತಾನ. ಆಕೆ ಬಾಗಲತನ ಬರ್ತಾಳ, ಸೀರೆ ಮತ್ತೆ ಸುದ್ದ ಆಗೈತಿಲ್ಲೋ ಅಂತ ಮತ್ತೆ ಟೇಜುರಿ ಮುಂದೆ ಹೋಗಿ ನಿಂದಿರ್ತಾಳ. 3 ತಾಸು ಮೈಕಪ್ ಮಾಡ್ಕೊಗೊಡ್ದಾನೆ 3 ತಾಸು ಆಗಿರ್ತದ. ಕನ್ನಡಿ ಮುಂದೆ ನಿಂತ ಸ್ತ್ರೀ, ಮೈಕಿನ ಮುಂದೆ ನಿಂತ ಶಾಸ್ತ್ರಿ. ಮಾತಾಡೋರಿಗೆ ಮೈಕ್ ಕೊಟ್ರೆ ಬೆಳತನ ಬಿಡಂಗಿಲ್ಲ ಅಂತ. ಇವರಿಗಿಲ್ಲ ಸಮಯದ ಖಾತ್ರಿ ಅಂತ. ಎಲ್ಲ ರೆಡಿ ಆದ್ಲು. ಯಾವ ಜಾಗಕ್ಕೆ ಹೊಂಟೀನಿ, ನಾನು ಎಲ್ಲಿ ಹೊಂಟೀನಿ, ಯಾವ ಸ್ಥಾನಕ್ಕೆ ಹೊಂಟೀನಿ, ನಾನು ಯಾರ ಹತ್ರ ಹೊಂಟೀನಿ ಅನ್ನುವಂಥದ್ದು ಕೂಡ ಜ್ಞಾನ ಇದ್ದಿದ್ದಿಲ್ಲ ಹೆಣ್ಮಗಳಿಗೆ. ಒಬ್ಬ ತತ್ವಜ್ಞಾನಿ, ಒಬ್ಬ ಉಗ್ರ ತಪಸ್ವಿ, ಅಂಥವ್ರಂತೇಳಿ ಮಕ್ಕಳ ಭಾಗ್ಯವನ್ನು ಕೇಳಲಿಕ್ಕೆ ಹೊಂಟಿರ್ತಕ್ಕಂಥ ಹೆಣ್ಣುಮಗಳು 10,000 ರೇಷ್ಮೆ ಸೀರೆಯನ್ನು ಉಟ್ಟಾಳೆ, ಮೈತುಂಬ ಬಂಗಾರ ಹಾಕ್ಕೊಂಡಾಳೆ, ಕೈಯಾಗ ಬಂಗಾರ ಹಾಕ್ಕೊಂಡಾಳ. ಈಕಿನೇನು ಅಲ್ಲಿ ಯಾರು ನೋಡಕ್ಕೆ ಹೊಂಟಾರೆ? ಆದರೂ ಕೂಡ ತನ್ನ ಆಡಂಬರದ ಜೀವನ ತೋರಿಸ್ಬೇಕಂತ ಎಲ್ಲ ತೊಗೊಂಡು ಹಾಕ್ಕೊಂಡು ಹೋದ್ಲು, ಮೈಕಪ್ ಮಾಡಿಕೊಂಡು. ನಾಗಲಿಂಗಪ್ಪ ಅವ್ರಿಗೆ ಮುಂಚಿತನೇ ಗೊತ್ತಿತ್ತಂತ ಈ ಆಸಾಮಿ ಬರ್ತೈತಂತ. ಯಾವಾಗಲೂ ತ್ರಿಕಾಲ ಜ್ಞಾನಿ ಯಾರು ಇರ್ತಾರಲ್ಲ, ಹಿಂದೆ ಆಗಿದ್ದನ್ನು, ಮುಂದೆ ಆಗುವುದನ್ನು, ಸದ್ಯ ನಡೆದದ್ದನ್ನು ಯಾರು ಹೇಳ್ತಾರಲ್ಲ ತ್ರಿಕಾಲ ಜ್ಞಾನಿ ಅಂತ ಕರೀತಾರೆ. ವಿದುರ ಇದ್ದ ತ್ರಿಕಾಲ ಜ್ಞಾನಿ. ಮಹಾಭಾರತದೊಳಗೆ ವಿದುರ ಅಂತಾಗಿ ಹೋಗ್ಯಾನ. ಅವನು ಕೂಡ ತ್ರಿಕಾಲ ಜ್ಞಾನಿ ಇದ್ದ. ಹೀಗಿರುವಂಥ ಸಂದರ್ಭದೊಳಗೆ ಬಂದ. ನಾಗಲಿಂಗಪ್ಪವ್ರಿಗೆ ಗೊತ್ತಿತ್ತು. ಇಬ್ಬರು ಗಂಡ ಹೆಂಡತಿ ಬಂದರು, ನಮಸ್ಕಾರ ಮಾಡಿದರು. ನಾಗಲಿಂಗಪ್ಪ ಅವ್ರು ಏನು ತೊಗೊಂಡು ಕುಂತಿದ್ರು ಅಂದ್ರೆ, ಎಂದು ಮಾಡಿಟ್ಟಿದ್ರು ಗೊತ್ತಿಲ್ಲ, ಅಂಬ್ಲಿಯನ್ನು ಒಂದು ಮಡಿಕೆ ಒಳಗೆ ಆ ಅಂಬ್ಲಿಯನ್ನು ಇಟ್ಕೊಂಡು ಕುಂತಿದ್ರಂತ, ಬಾಯಿ ಮುಚ್ಚಿ ಬಾಜು. ನಮಸ್ಕಾರ ಮಾಡಿದ್ಲು, ಶರಗ ಒಡ್ಡಿದ್ಲು. ಯಪ್ಪ, ನೀವೆಲ್ಲ ಬೇಡಿದವ್ರಿಗೆ ಬೇಡಿದ್ದು ಕೊಡ್ತೀರಂತ, ನನಗೂ 12 ವರ್ಷ ಆತು ಮದುವೆಯಾಗಿ ಮಕ್ಕಳಾಗಿಲ್ಲ, ಮಕ್ಕಳ ಫಲ ಕೊಡು ಅಂತ ಶರಗ ಒಡ್ಡಿದ್ಲು. ಯಾವಾಗ ಶರಗ ಒಡ್ಡಿದ್ಲಲ್ಲ, ನಾಗಲಿಂಗಪ್ಪ ಅವರು ಆ ಮುಚ್ಚಳ ತೆಗೆದ್ರೆ ಸಾಕು ದುರ್ಗಂಧ ವಾಸನ ಬರ್ತಿತ್ತದು ಅಂಬಲಿ. ಅಂಥ ಅಂಬಲಿಯನ್ನು ಮುಚ್ಚಳ ತೆಗೆದ್ರೆ ಅವ್ರು ಏನೂ ಮಾತಾಡಲಿಲ್ಲ. ಆಕಿ 10,000 ರೇಷ್ಮೆ ಸೀರೆ ಏನು ಶರಗ ಒಡ್ಡಿದ್ಲಲ್ಲ ಅದರೊಳಗೆ ಸುರುವಿದ್ರು. ಯಾವಾಗ ಸುರುವಿದ್ರು ಆಕಿ ಮುಖ ಕಿವುಚಿದ್ಲು. ಮಹಾತ್ಮರ ಕೊಟ್ಟದ್ದು ಪ್ರಸಾದ ಅನ್ಕೊಳ್ಳಿಲ್ಲ ಆಕಿ. ಯಾಕೆ ನಾನು ಅನ್ನೋದು ತುಂಬಿ ತುಳ್ಕಾಕ ಹತ್ತಿತ್ತು. 10,000 ರೇಷ್ಮೆ ಸೀರೆ ಹಾಳಾಕೈತೆ ಅಂತ ವಿಚಾರ ಮಾಡಿದ್ಲಿ ವಿನಃ
ಒಬ್ಬ ತತ್ವಜ್ಞಾನಿ, ಒಬ್ಬ ತಪಸ್ವಿ, ಒಬ್ಬ ಯೋಗಿ, ಒಬ್ಬ ಜ್ಞಾನಿ ಇವತ್ತು ಆಶೀರ್ವಾದ ಮಾಡ್ಯಾನ ಅಂತ ತಿಳ್ಕೊಳ್ಳಿಲ್ಲ. ಮುಖ ಮುರಿದ್ಲು, ಇನ್ನು ಅಲ್ಲೇ ಏನಾದರೂ ಚೆಲ್ಲಿದ್ರೆ ಗಂಡ ಬೈತಾನಂತ ತಿಳ್ಕೊಂಡು ಸ್ವಲ್ಪ ಅದನ್ನು ಮುಂದೆ ಕಡೆ ಹೋದ್ಲು. ಮತ್ತು ತೋಟದಾಗ ಮನೆ ಇತ್ತಲ್ಲ, ಸ್ವಲ್ಪ ಮುಂದೆ ಹೋಗಿ ಗಂಡು ಒಂದು ನಿಮಿತ್ತದಿಂದ ಹಿಂದೆ ಉಳ್ದ. ಅಲ್ಲೇ ಒಂದಿಷ್ಟು ಕಾಲುವೆದೊಳಗೆ ನೀರು ಹರಿತಿತ್ತು. ಈಕೆ ಏನು ಮಾಡಿದ್ಲು, ಇದ ಸಮಯ ಅಂತ ತಿಳ್ಕೊಂಡು ಬಡ ಬಡ ಅಲ್ಲೊಂದು ತೆಗ್ಗು ತೆಗೆದ್ಲು. ತೆಗ್ಗು ತೆಗೆದು ಆ ಅಂಬಲಿಯನ್ನು ಆ ತೆಗ್ಗಿನೊಳಗೆ ಹಾಕಿ ಮಣ್ಣು ಮುಚ್ಚಿದ್ಲು. ಕಾಲುವೆ ಒಳಗೆ ನೀರು ಹರಿತಿತ್ತು, ಅಲ್ಲಿ ಶರಗ ತೊಳ್ಕೊಂಡ್ಲು, ಜಾಡಿಸ್ಕೊಂಡು ಮನೆಗೆ ಹೋದ್ಲು. ಯಾವಾಗ ಜಾಡಿಸ್ಕೊಂಡು ಮನೆಗೆ ಹೋದ್ಲಲ್ಲ, ಮುಂದೆ 9 ತಿಂಗಳಾಯಿತು, ಮಕ್ಕಳಾಗಲೇ ಇಲ್ಲಕಿ. 9 ತಿಂಗಳಾದರೂ ಮಕ್ಕಳಾಗಲಿಲ್ಲ. ಮತ್ತು ಗಂಡನ ಕರ್ಕೊಂಡು ಮತ್ತೆ ಕೇಳಬೇಕಂತ ತಿಳ್ಕೊಂಡು ಭಾಳ ಸಿಟ್ಟಿನಿಂದ ಬರ್ತಾಳೆ ಹೆಣ್ಮಗಳು. ಅವ್ರು ಮತ್ತೆ ಅದ ಕಟ್ಟಿ ಮೇಲೆ ಕುಂತಿದ್ರು. ನಾಗಲಿಂಗಪ್ಪ ಅವರು ಬರ್ತಾನೆ ಅನ್ನೋದು ಗೊತ್ತಿತ್ತು. ಅಲ್ಲೇ ಕುಂತಾಗ ನಾಗಲಿಂಗಪ್ಪ ಅವ್ರ ಹೊತ್ತಿಗೆ ಬಂದ ಹೆಣ್ಮಗಳು ಕೇಳಿದ್ಲಂತ, ಬೇಡಿದ್ದವ್ರಿಗೆ ಬೇಡಿದ್ದು ಕೊಡ್ತಾನೆ ಅನ್ನೋದು ನನ್ನ ವಿಚಾರದೊಳಗೆ ನಿನ್ನ ಮಾತು ಸುಳ್ಳು ಆತಲ್ಲ ಅಂತ ತಿಳ್ಕೊಂಡು ಸ್ವಲ್ಪ ಸಿಟ್ಟಿನಿಂದ ನೋಡಿದ್ಲಂತ. ಅವಾಗ ನಾಗಲಿಂಗಪ್ಪವ್ರಿಗೆ ಬಹಳ ಸಿಟ್ಟು ಬಂತು. ಉಗ್ರ ತಪಸ್ವಿಗಳು ಮೊದಲೇ 3ನೇ ಕಣ್ಣು ತೆಗೆದಂಗೆ ಅವರು. ಬೆತ್ತ ಇತ್ತು, ಅದನ್ನು ಬೆತ್ತ ತಗೊಂಡವ್ರೆ ನಡಿ ಗೌಡ ಹೋಗೋಣ ಅಂದ್ರಂತ. ಇಬ್ಬರೂ ಗಂಡ ಹೆಂಡತಿನ ಕರ್ಕೊಂಡು ವಾಯು ವೇಗದಿಂದ ಹೊಂಟ್ರಂತ ನಾಗಲಿಂಗಪ್ಪ ಅವರು. ಹೋಗುವಾಗ ಇಡೀ ನವಲಗುಂದ ಗ್ರಾಮವೇ ಬೆನ್ನು ಹತ್ತಿತ್ತಂತ. ಏನೋ ಪವಾಡ ನಡೀತದೆ ಇವತ್ತು, ಇಷ್ಟು ಉಗ್ರ ಆಗ್ಯಾರ ಅಂದರೆ ಇದು ಏನೋ ಘಟನೆ ನಡೀತದಂತ ಇಡೀ ಊರನ್ನೇ ಬೆನ್ನು ಹತ್ತಿತ್ತಂತ. ಆಕಿ ಎಲ್ಲಿ ಅಂಬಲಿಯನ್ನು ಹುಗದು ಇಟ್ಟಿದ್ಲಲ್ಲ, ಅಲ್ಲಿ ಬೆತ್ತದ್ಲೆ ಬಡದ್ರಂತ. ಹಿಂಗೆ ನಾಗಲಿಂಗಪ್ಪ ಅವರು, ಗೌಡ ಹಡ್ಡಿಲ್ಲಿ, ಇಲ್ಲಿ ಹಡ್ಡ ಅಂದ್ರ. ಗೌಡಗ ಅವ್ರ ಉಗ್ರ ತಪಸ್ಸನ್ನು, ಉಗ್ರ ಕಣ್ಣನ್ನು ನೋಡೇ ಥರ ನಡಗಿದವ. ಕೈಕಾಲು ನಡಗಾಕತ್ತಿದ್ದು. ಆ ಹೆಣ್ಮಗಳ ಬಾಯಿನೇ ಬಂದಾಗಿತ್ತು. ಇಡೀ ಊರು ಜನ ಎಲ್ಲ ನೆರೆದು ನೋಡಾಕತ್ತಿದ್ರು. ನವಲಗುಂದ ನಾಗಲಿಂಗಪ್ಪ ಅವರು ಮುಂದೆ ನಿಂತಿದ್ರು. ಗೌಡ ತಗೊಂಡ ಅಲ್ಲಿ ಹಡ್ಡಿ ನೋಡಿದರೆ 3 ತಿಂಗಳ ಸತ್ತ ಕೂಸು ಮಲಗಿತ್ತಂತಲ್ಲಿ. ಏನು ನಾನು ಅನ್ನುವ ಅಹಂಕಾರ ಇಟ್ಟುಕೊಂಡ ನೀನು ದೇವಸ್ಥಾನಕ್ಕೆ ಹೋದ್ರೆ ಫಲ ಕೊಡೋದಿಲ್ಲ. ಅದಕ್ಕೆ ಗರ್ಭಗುಡಿ ಯಾಕೆ ಸಣ್ಣದು ಮಾಡಿರ್ತಾರ ಅಂತ ಕೇಳಿದ್ರೆ, ಬಾಗಿ ಬಾ, ನೀನು ಏನೇ ಇದ್ರೂ ಹೊರಗಿಟ್ಟು ನನ್ನಲ್ಲಿ ಬಾಗಿ ಬಾ, ಅದನ್ನೆಲ್ಲ ಹೊರಗಿಡು, ನಾನು ಕೊಟ್ಟ ಭಿಕ್ಷೆ ನಿನಗದು. ಭಗವಂತ ಹೇಳ್ತಾನೆ, ನಾನು ಕೊಟ್ಟ ಭಿಕ್ಷೆ. ಭಗವಂತ 3 ಅವಕಾಶ ಕಳಿಸ್ತಾನೆ ನಮಗೆ. ಏನು ಕಳಿಸ್ತಾನಿಲ್ರಿ? ಬಿಳಿ ಕೂದಲಾದ್ರೆ ಒಂದೇ ನೋಟಿಸ್ ಅದು ಎಲ್ಲಿ ಆಗ್ತೈತೆ ಗೊತ್ತೇನು? ಕಿವಿ ಹತ್ರನೇ ಆಗ್ತಾವೆ ಫಸ್ಟಿಗೆ. ನಾನು ಒಂದೇ ನೋಟಿಸ್ ಕಳಿಸಿ ನೋಡು ಅಂತ ಹೇಳ್ತಾನಂತ ಭಗವಂತ. ಭಗವಂತಗ ಮೋಸ ಮಾಡೋರು ನಾವು ಅದೀವಿ, ಗೊತ್ತಾಕೈತಲ್ಲ. ಹಿಂಗಂದ್ರೆ ಬಣ್ಣ ಹಚ್ಕೊಂಡ್ಬಿಡ್ತೀವಿ. ಬಿಳಿ ಕೂದಲಾಗಿಲ್ಲೋ ಭಗವಂತ, ನಿನ್ನ ನೋಟಿಸ್ ನನಗೆ ಮುಟ್ಟಿಲ್ಲೋ ಭಗವಂತ. ಮತ್ತು ಹಿಂಗಂದ್ರೆ ಏನು, ಭಗವಂತನಿಗೆ ಮೋಸ ಮಾಡುವಾಗ ಮನುಷ್ಯರಿಗೆ ಮೋಸ ಮಾಡೋದು ಏನು ದೊಡ್ಡಗಾದ್ರಿ? ಹಾಂ, 2ನೇ ನೋಟಿಸ್ ಬರ್ತದ. ಹಲ್ಲು ಹೊಕ್ಕಾವ, ಹಲ್ಲು ಆದರೂ ಕೂಡ ಹಲ್ಲಿನ ಸಟ್ಟ ಹಾಕ್ಕೊಂಡು ನನಗೆ ಹಲ್ಲ ಬಿದ್ದಿಲ್ಲ ಅಂತೀವಿಲ್ರಿ? ಇಲ್ಯಾರಿಲ್ಲ ಆ ಕಡೆ, ನಮ್ಮ ಕಡೆ ನೀವು ಭಾಳ ಚಲೋ ಅದಿರಿ, ಭಾಳ ಶಾಣೆ ಯಾರದ್ರಿ. ಇನ್ನೊಂದು 4-5 ದಿನ ಮತ್ತೆ ಪುರಾಣಕ್ಕೆ ಬರ್ಲಿಕ್ಕೆ ಏನು ಮಾಡಲ? ಭಾಳ ಶಾಣೆ. 3ನೇ ನೋಟಿಸ್ ಬರ್ತದ. ಬೆನ್ನ ಬಾಗಿ ಕೈಯಾಗ ಕೋಲು ಬರ್ತದ. ಆದರೂ ಕೂಡ ಇವ ಬಗ್ಗಂಗಿಲ್ಲ, ಮತ್ತು ಶಟದ ನಿಂದ್ರಾಕ ಪ್ರಯತ್ನ ಮಾಡ್ತಾನ. ಎಷ್ಟು ವಿಚಿತ್ರದ ಜೀವನ.